ನಾನು ನಿದ್ದೆ ಮಾಡ್ತಾ ಏನ ನಮಸ್ಕಾರ ತೇಜಸ್ ಅವರೇ. ಥ್ಯಾಂಕ್ ಯು. ಹಂಗೆ ಕೆಳಗಡೆ ಹುಡ್ಕೊಂಡು ಹೋದ. ಈಗ ಕೇಳು ಎಲ್ಲ ಸೀನಾ ಸಿಂಗಲ್ಲು ಗುಲಾಬಿಗೆ 1,000 ಬಟರ್ಫ್ಲೈ ಧಿಂತಕ್ ತಾಕ ಧಿನ್ ಧಿಂತಕ್ ತಾ. ಇದೇನು ಗೊತ್ತಾಗೈಸ್ ಇದು ತುಂಬಾ ಜನ ಕೇಳ್ತಾ ಇರ್ತಾರಲ್ಲ ವರುಣ್ ಹೇಮಂತ್ ಪೇರೆಂಟ್ಸ್ ಯಾರು ಅಂತ ತೋರ್ಸೋ ಟೈಮ್ ಬಂದೈತೆ ನಿಮ್ಗೆಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಏನಿವತ್ತು ಮಾಸ್ಕ್ ಹಾಕೊಂಡವನೆ ಜೊತೆ ಸ್ಪಿಕ್ಸ್ ಕೂಡ ಹಾಕಂತವನೆ ಅಂತ ಅನ್ಸ್ತಾ ಇದ್ದ. ಮಗಂದು ಈ ಕಡೆ ಏರಿಯಾದಲ್ಲಿ ಧೂಳ್ ಜಾಸ್ತಿ ಗೈಸ್, ಅಲರ್ಜಿ ಬೇರೆ ಸ್ಟಾರ್ಟ್ ಆಗಿ ನೋಸ್ ಬ್ಲಾಕ್ ಆಗ್ಬಿಟ್ಟಿದೆ ಡಸ್ಟ್ ಇಂದ. ಕಂಗ್ರಾಚುಲೇಷನ್ ಬ್ರದರ್. ಸೊ ಅದಕ್ಕೆ ಪ್ರಿವೆಂಟ್ ಮಾಡಕ್ಕೆ ಹೇಳ್ಬಿಟ್ಟು ಮಾಸ್ಕ್ ಹಾಕೊಂಡಿದ್ದೀನಿ. ನೀನು ಮಾಸ್ಕ್ ಹಾಕೋ. ಎಕ್ಸಾಮ್ ಟೈಮಲ್ಲಿ ಇದ್ರ ಕದ್ದಿ ಓದೋರ್ನೆಲ್ಲ ಫ್ರೆಂಡ್ ಅಂದ್ರೆ ಫ್ರೆಂಡ್ಶಿಪ್ಗೆ ಅವಮಾನ. ನಿಮ್ಗೆ ಹಂಗಲ್ಲ ಇಂಥ ಫ್ರೆಂಡ್ಸ್ ಇದ್ರೆ ಕಮೆಂಟ್ ಹಾಕ್ಬಿಡಿ. ಈ ಬೆಂಗಳೂರು ವೆದರ್ಗೆ ಏನ್ ಹೇಳೋಕೆ ಗೊತ್ತಾಗಲ್ಲ. ಬೆಳಗ್ಗೆ ಅಮ್ಮನ ಮಾರ್ಕೆಟ್ ಡ್ರಾಪ್ ಹಾಕೋ ಅಷ್ಟರಲ್ಲಿ ಕೈಯೆಲ್ಲ ತಣ್ಣಗೆ ಸೇತ್ಕೊಂಡ್ಬಿಟ್ಟಿತ್ತು. ಆದ್ರೆ ಅದೇ ಮಾರ್ಕೆಟ್ ಅಲ್ಲಿ ಸುತ್ತಮುತ್ತ ಇದ್ದು ಜನ ನೋಡಿದಾಗ ನನಗೆ ನಾನೇ ವೇಸ್ಟ್ ಅನ್ಸ್ಬಿಟ್ಟಿತ್ತು. ಮಾರ್ಕೆಟ್ ಅಲ್ಲಿ ಒಂದು ಹೋಟ್ಲಲ್ಲಿ ನಾಷ್ಟ ಸಿಕ್ತು, ಬಿಲ್ಲು ಅಮ್ಮ ಕಟ್ತೀನಿ ಅಂದ್ರು. ಸರಿ ಓಕೆ ಅಂತ ಸಿದ್ದ ಕಾಲೇಜಿಗೆ ಹೊರಟೆ. ಆದ್ರೆ ಕಾಲೇಜಲ್ಲಿ ಐಡಿ ಕಾರ್ಡ್ ಇಲ್ದ್ರೆ ಎಂಟ್ರಿನೇ ಕೊಡಲ್ಲ ಅಂತಾರೆ. ಆದ್ರೆ ನಾವು ಗೊತ್ತಲ್ಲ 4 ವರ್ಷದಿಂದ ಕಾಲೇಜ್ ನೋಡಿ ಈ ತರ ಒಂದು ಟೈಮ್ ಬರುತ್ತೆ ಅಂತ ಗೊತ್ತಿದ್ದೆ. ಲಾಸ್ಟ್ ಟೈಮ್ ಬಂದಾಗ ನಾನು ಐಡಿ ಕಾರ್ಡ್ ನನ್ನ ಫ್ರೆಂಡ್ ಕೇಳಿ ಕೊಟ್ಟು ಕಳ್ಸಿದ್ದೆ. ಅದನ್ನೇ ಇಸ್ಕೊಳ್ಳೋಣ ಅಂತ ಅವ್ನಿಗೆ ಹೇಳ್ತಿರೋ ರೂಮ್ ಹೋಗಿ ನೋಡಿದ್ರೆ ಆಮೇಲೆ ಅವನ ಹತ್ರ ಐಡಿ ಕಾರ್ಡ್ ಇಸ್ಕೊಂಡು ಸೀದಾ ಕಾಲೇಜಿಗೆ ಬಂದು ಈಗ ಆಪಲ್ಲಿ ಸ್ಪೆಕ್ಸ್ ನ ರೂಮ್ ಅಲ್ಲೇ ಬಿಟ್ಟಿದ್ದೆ. ಸೊ ಇದಾಗಿತ್ತು ಕಾಲೇಜ್ವರೆಗೂ ಮಿನಿ ಬ್ಲಾಗ್. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಕೊಟ್ಬಿಡಿ. ಸೊ ಅಷ್ಟೇ ವಿಷಯ, ಪೀಸ್, ಮತ್ತೆ ಸಿಗೋಣ ಗೈಸ್. ಟೈಮ್ ಗೊತ್ತಾ ಗೈಸ್, ಇವಾಗ ಟೈಮ್ ಬಂದು ರಾತ್ರಿ 10 ಗಂಟೆ ಆಗ್ತಿದೆ. 10 ಗಂಟೆಗೆ ಒಂದು 10 ನಿಮಿಷ ಕಮ್ಮಿ ಆಗಿದೆ. ಆ್ಯಂಡ್ ಈ ಟೈಮ್ಗೆ ನಾನು ಸೀದಾ ಸಂಜೆ ಒಂದು ಕಂಟೆಂಟ್ ವಿಡಿಯೋ ಮಾಡ್ಬೇಕಂತ ಎಲ್ಲರೂ ಅರೇಂಜ್ ಮಾಡಿದ್ದಾಳೆ. ಆ್ಯಂಡ್ ಆ ಕಡೆ ವಿಡಿಯೋಗೆ ಅಂತ ಹೊರಟಿದ್ದೀನಿ ಗೈಸ್. ಸ್ವೆಟ್ರ್ ಹಾಕೊಂಡ್ರು ಚಳಿ ಹೊಡಿತೈತಿ ಗೈಸ್ ಈ ಟೈಮಲ್ಲಿ. ಹೆವಿ ಚಳಿ ಇದೆ ಗೈಸ್, ರಿಯಲಿ ಗೈಸ್. ಯು ಸಿ ದಿಸ್ ಇಸ್ ಗೂಸ್ ಬಂಪ್ಸ್ ಕ್ಲಾರಿಟಿ ಬರ್ತಾ ಇಲ್ಲ, ಶೇಕ್ ಆಗ್ತಿರೋದಕ್ಕೆ. ಬಟ್ ಚಳಿ ಆಗ್ತಿದೆ ಗೈಸ್, ಚಳಿ ಆಗ್ತಿದೆ. ಗೈಸ್ ಏನ್ ಗೊತ್ತಾ, ಇವಾಗ ಫ್ಲಾಶ್ ಆಯ್ತು. ಸಂಜೆ ಅದು ಟಾಸ್ಕ್ಗೆ ಅಂತ ಕೆಲವು ಟಾಸ್ಕ್ಗಳನ್ನ ಐಟಮ್ಗಳನ್ನ ತಗೊಂಡು ಬರೋಕೆ ಹೇಳಿದ್ಲು. ನಾನು ಅವೆಲ್ಲ ಐಟಮ್ನ ಮನೇಲೇ ಬಿಟ್ಬಿಟ್ಟಿದ್ದೀನಿ. ಬೇರೆ 10 ಗಂಟೆ ಈಗ ಎಕ್ಸಾಕ್ಟಾಗಿ 10 ಗಂಟೆ ಆಗದೆ. ಅವಳು ಕಾಲ್ ಮಾಡಿ ಬೇರೆ ಫುಲ್ಲು ರೈಸ್ ಆಗ್ಬಿಟ್ಟವಳೆ. ಇಷ್ಟು ತಾಗೈತೆ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು. ಈ ಚಳಿ ನನಗೆ ಗೊತ್ತು, ಅವಳಿಗೇನು ಅರ್ಥ ಆಯ್ತದೆ. ಇವಾಗ ಮತ್ತೆ ಮನೆಗೆ ಊಟ ಐಟಮ್ ಉಲ್ಟಕೊಂಡು ಹೋಗ್ಬೇಕು. ಗೇಟ್ ತೆಗಿಯಕ್ ಬಿಡ. ಅಲ್ಲೋಡಿ ಬೆರಳೈಸೇನೋ ನಮ್ಮ ಅಣ್ಣಂದ ಬಿಡ. ಏನಕ್ಕೆ ಹೋಗ್ಬೇಕಾಚೆ? ಮೊದಲೇ ಲೇಟ್ ಆಗ್ತೈತೆ ಬಿಡಿಸ್ತೀನ. ವೈ ಇಟ್ ಇಸ್ ಗೆಟಿಂಗ್ ಲೇಟ್ ಅನ್ನೋದ್ರೆ ನೀನು ಇನ್ನೂ ಬ್ಲಾಕ್ ಮಾಡ್ತಾ ಇದೀಯ. ಅದಕ್ಕೆ ಏನ ಕೇಳಿಸಿಲ್ಲ. ಕೋಕ್ ನಿನ್ನ ಹತ್ರನೇ ಐತಲ್ಲ. ಸರಿ ಲೇ ಕೋಕ್ ಒಂದೇ ಇರೋದು ಬಿಡ. ತೆಗಿದೆಯಲ್ಲ, ಆಗಲ್ಲ ಮತ್ತೆ ಮನೆಗೆ ಬರಬೇಕು. ತೆಗಿಸಿನ ತೆಗಿಯ. ಸರಿ ತೆಗಿಯಪ್ಪ ಸೀನಪ್ಪ, ತೆಗಿಯಪ್ಪ. ಸರಿ ಹಾಕು. ಇಲ್ಲಿ ನೋಡಿ ಗೈಸ್, ಇದೇ ನಾನು ತಗೊಂಡಿರೋ ಪ್ಯಾಕೆಟ್ ಇಲ್ಲ ಐಟಮ್ಸ್ ಗೈಸ್ ಎಲ್ಲ ತಗೊಂಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ನೋಡಿದ್ರೆ 10:17 ಆಗೈತೆ. 1/4 ಗಂಟೆ 17 ನಿಮಿಷ ಬೇಕಾಗಿತ್ತು ರಿಟರ್ನ್ ಬಂದೆಲ್ಲ ತಗೊಂಡು ಹೋಗೋದಕ್ಕೆ. ಈ ಕಡೆ ಏನೋ ಪವಿತ್ರ ಏನೋ ಮಾಡ್ತಾಳಲ್ಲ. ಈ ಕಡೆ ಸ್ಟಾರ್ಟ್ ಆಗೈತಾ? ಓ ಸೂಪರ್ ಗೈಸ್. ಇವರೆಲ್ಲ ಏನೇನೋ ಆರ್ಡ್ರ್ ಮಾಡಿ ಬೇರೆ ತರಿಸ್ತಾರೆ. ನಾನು ಎಂಥದ್ದು ಆರ್ಡ್ರ್ ಮಾಡಿಲ್ಲ. ಬೀದಿಲಿ ಹೋದೆ ಹುಡುಕ್ದೆ ತಂದೆ. ಏನಕ್ಕತ್ತೆ ಯಾವ ಫಿಲಮ್ ಅಜ್ಜಿ ನೋಡ್ತಾ ಇರೋದು? ಗೊತ್ತಿಲ್ಲ. ನಾನು ನಿದ್ದೆ ಮಾಡ್ತಾ ಏನ. ನಮಸ್ಕಾರ ತೇಜಸ್ ಅವರೇ. ಥ್ಯಾಂಕ್ ಯು. ನಾನು ನಿದ್ದೆ ಮಾಡ್ತಾ ಇತ್ತು. ಇಲ್ಲಿ ಕೆಲ್ಸದಕ್ಕೆ ಎದೊಳ್ಬಿಡ್ತಾ ಆ ಕಡೆ. The next day. ಸೊ ಗೈಸ್ ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ತುಂಬ ಲೇಟ್ ಆಗ್ಬಿಟ್ಟೈತೆ. ಅಷ್ಟಲಿ ಹೇಳ್ಬೋಣ. ಹಾಯ್ ಮನೋಜ್. ಹೌ ಆರ್ ಯು? Not fine. ವೈ ಮನೋಜ್? Money problem. ಓ ಜಾಸ್ತಿ ಫೈನ್ ಕಟ್ಟಿ ನಾಟ್ ಫೈನ್ ಆಗ್ಬಿಟ್ಟಿರ ಹಂಗೆ ಗಾಡಿಗೆ. ಗುಡ್ ಆಫ್ಟರ್ನೂನ್. ನಂಗೆ ಹಿಂಗೆ ಚಾರ್ಜರ್ ಬೇಕು. ನನ್ನ ಫೋನು ಬ್ಯಾಟ್ರಿ ಹೋಗ್ಬಿಟ್ರಿ. I am this also charger. ಯು ಆಲ್ಸೋ Charging pen. ಓಕೆ. ಒನ್ ಯು ಚಾರ್ಜ್, ಟು ಯು ಗಿವ್ ಮೀ ಚಾರ್ಜ್.
ನಾಟ್ ಅಂಡರ್ಸ್ಟ್ಯಾಂಡ್. ನೋ ವೇ. ಫಸ್ಟ್ ನೀವು ಚಾರ್ಜ್ ಹಾಕಿ ಆಮೇಲೆ ನಂಗೆ ಕೊಡಿ ಅಂದೆ. 16%. ಇದ್ರಲ್ಲಿ ನೋಡಿ 21%. ನಾನು ಸ್ವಿಚ್ ಆಫೇ ಆಗ್ಬಿಟ್ಟಿದ್ದೆ. ಹೊಡ್ದಾಕತ್ತ. A few inches later. ಏನು ಮಮ್ಮಿ ಏನೋ ತಿಂತಾ ಇದೆಯಾ? ಇವಾಗ ನೆನ್ಪಂದ ನಾನು ಏನು ಕತೆ? ಇವಾಗ ನೆನ್ಪಂದ ನೀವು ಇದ್ಯಾರು ಕೊಟ್ಟಿದ್ದು? ಒಂದೊಂದು ದ್ರಾಕ್ಷಿ ನನಗೆ ಸೈಡ್ಸಲ್ಲಿ ತಿನ್ಕೊಳ್ಳೋಣ ಅಂತ ಒಂದೊಂದೇ ತಗೋತಾ ಇದ್ದೆ ನೀರಿಂದ. ಸರಿ ಬನ್ನಿ. ನೆನಪಾದ್ನಲ್ಲ ನಿನಗಿರಬೇಕು. ನಮ್ಮಮ್ಮ ಕೆಲ್ಸಕ್ಕೆ ಹೋಗೈತೆ, ಬೆಳಗ್ಗೆ ಅಮ್ಮ ಬರ್ತಾ ಇದ್ದೀನಿ ಬೇಗ ಹೋಗು ಅಂತ ಹೇಳಬೇಕು. ನಾವು ಅಲ್ಲಿ ನಮ್ಗೇನೋ ಕಷ್ಟಕ್ಕೆ ಹೋಗಿರ್ತೀವಿ, ನೀವು ಕುತ್ಕೊಂಡು ಅಲ್ಟೆ ಹೋಗ್ಕೊಂಡು ಕುತ್ಕೊಂಡ್ರೆ ನಾನೆಲ್ಲಿ ಆಲ್ಟೋ ಹೊಡಿತಾ ಇನ್ನಿಲ್ಲೇ. ಸಿಂಗಲ್ ಗುಲಾಬಿಗೆ 1,000 ಬಟರ್ಫ್ಲೈ ಧಿಂತಾಕ್ ತಾಕ ದಿನ ಧಿಂತಾಕ್ ತಾ. ಹೌದಮ್ಮ, ಆ ಕಡೆ ಸೀನ ಯಾರಾದ್ರೂ ಮಾತಾಡ್ತಾ ಇದ್ದಂಗಿದಾನಲ್ಲ. ಹಂಗೆ ಕೆಳಗಡೆ ಹುಡ್ಕೊಂಡು ಹೋದ. ಈಗ ಕೇಳು. ಏನ್ಲ ಸೀನಾ, ಯಾರಾದ್ರೂ ಮಾತಾಡ್ತಾ ಇದೀಯಾ? ಹಲೋ ಸೀನಾ, ಯಾರಾದ್ರೂ ಮಾತಾಡ್ತಾ ಇದೀಯಾ? ಕಾಲೇಜ್ ಹಾನ್ ಕೇಳಕ್ ಫ್ರೆಂಡ್ಸ್ ಅಂದ್ರೆ ಏನೋ ಹೇಳ್ತಾನೆ. ಸ್ಪೀಕರ್ ಹಾಕೋ, ಸ್ಪೀಕರು. ಏ ಸೀನಾ, ಸ್ಪೀಕರ್ ಹಾಕೋ. ಕೇಳಿಸ್ತಾ ಇಲ್ಲ, ಹತ್ರ ತಗೊಂಡ್ವಾ. ನಾನು ಕಾಲ್ ಮಾಡಿದ್ರೆ ನನಗೆ ಫ್ರೆಂಡ್ ಅಂದ್ರೆ ಉರ್ಸಕ್ ಬರ್ತಾನೆ. ಸೀಕ್ರೆಟ್ ಫ್ರೆಂಡ್ಸ್ಗಳನ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ ಅವ್ನು ಕಳ್ಳ. ಅವ್ನು ಈಗ ಏನು ಹೇಳ್ತೀಯಮ್ಮ ನಿಮ್ಮ ಮಗನಿಗೆ? ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಏ ಸೀನಾ, ಹೃದಯಕ್ಕೆ ಕಾಲೇ ಇಲ್ಲ ಕುಣಿಯುತ್ತೆ ತಲೆಗಿಟತಾಯಿ ಧಿಂತಾಕ್ ತಾಕ ದಿನ ಧಿಂತಾಕ್ ತಾ. ಸೀನಾ ನಾನೊಂದು ಕೇಳೋಣ ಬರ್ತೀನಿ, ಆ ಕಡೆ ಇನ್ನೊಂದು ಆಗಿರುತ್ತೆ. ಕೇಳಕ್ಕೆ ಆಗ್ತಾ ಇಲ್ಲ ಇವಾಗ. ಕೇಳಿದ್ರೆ ರೈಸ್ ಆಗ್ತಾನಲ್ಲ ಇವಾಗ. ಕೇಳ್ತೀನಿ. ಏ ಸೀನಾ, ಎಲ್ಲ ಮಾಡ್ತಾ ಇದ್ಯಾ? ಅವ್ನ ಗಮನ ಎಲ್ಲ ಬೇರೆ ಕಡೆ ಇವಾಗ. ಗೈಸ್, ಹಾಗೆ ಇವತ್ತು ಅಮ್ಮ ನೋಡಿ ಫುಲ್ಲು ಕ್ಲೀನಿಂಗ್ ಮಾಡ್ಕೊಂಡೈತೆ. ಆ್ಯಂಡ್ ಇದೇ ಥರ ಕ್ಲೀನಿಂಗ್ ಮಾಡ್ತಾ ಇರಬೇಕಾದ್ರೆ ನನ್ನ ಕೈಗೆ ಒಂದು ID ಕಾರ್ಡ್ ಸಿಕ್ತು. ಆ್ಯಂಡ್ ID ಕಾರ್ಡಲ್ಲಿ ನೀವು ತುಂಬ ಜನ ಕೇಳ್ತಾ ಇರ್ತಾರಲ್ಲ ವರುಣ್ ಹೇಮಂತ್ ಪ್ಯಾರೆಂಟ್ಸ್ ಯಾರು ಅಂತ ತೋರಿಸೋ ಟೈಮ್ ಬಂದೈತೆ ನಿಮಗೆಲ್ಲ. ಇದು ನೋಡಿ ಹೇಮಂತ್ ಹೆಂಗೋನೆ, ಮತ್ತು ಈ ಕಡೆ ಅವ್ರ ಡ್ಯಾಡಿ, ಇದು ಅವ್ರ ಮಮ್ಮಿ. ಈ ಹೇಮಂತು ಸ್ಕೂಲಲ್ಲಿರಬೇಕಾದ್ರೆ ಒಂದು ID ಕಾರ್ಡ್ ಇದು. ಹಾಂ, ಸೊ ತುಂಬ ಜನ ಕೇಳ್ತಾ ಇದ್ರಲ್ಲ ಹೇಮಂತ್ ಪ್ಯಾರೆಂಟ್ಸ್ ಯಾರು ಅಂದ್ಬಿಟ್ಟು. ಸೊ ಇದು ಅವ್ರ ಪ್ಯಾರೆಂಟ್ಸ್, ವರುಣ್ ಹೇಮಂತ್ ಪ್ಯಾರೆಂಟ್ಸ್. ಆದರೆ ಹೆಂಗೆ ಕಾಣಿಸ್ತವ್ರು ನೋಡಿ ಹೇಮಂತ್ ಇವಾಗ ನೋಡಿ. ಫುಲ್ ಬದಲಾಗ್ಬಿಟ್ಟು ಇವಾಗ. ಫುಲ್ ಸ್ವ್ಯಾಗು, ಆ್ಯಟಿಟ್ಯೂಡು, ಒಂಥರ ಔಟ್ಫಿಟ್ಟು ಎಲ್ಲ ಚೇಂಜ್ ಹೋಗ್ಬಿಡೈತೆ ಅವ್ನು. ಚೆನ್ನಾಗವನು ಇವಾಗ. ಹೇಮಂತ್ ಇದ್ರಲ್ಲಿ ಚೆನ್ನಾಗವನ, ಇವಾಗ ಚೆನ್ನಾಗವನ ನೋಡೋಕ್ಕೆ. ಹಾಂ, ಇವಾಗ ಚೆನ್ನಾಗವನ, ಇದ್ರಲ್ಲಿ ಚೆನ್ನಾಗವನ? ಇವಾಗ ಚೆನ್ನಾಗ. ಇದರಲ್ಲಿ ಅದರಲ್ಲಿ ಇನ್ನೂ ಮೊದಲು ಚೆನ್ನಾಗಿದ್ದ. ಅವನ ಹಳೆ ಮಗನಲ್ಲಿ ಇನ್ನೂ ಚೆನ್ನಾಗಿದೆ. ವರುಣ್ ಚೆನ್ನಾಗಿದ್ದ ಗುಂಡ್ಕೊಂಡು. ಹಾಂ. ಸರಿ, ಏನು ಮಾಡ್ತಾಯಿರೋದು ನೀನು? ಸದ್ಯಕ್ಕೆಲ್ಲ ಎತ್ತಿಡಬೇಕು. ಎಲ್ಲ ಹರಡಿಕ್ಕಿದ್ದೀರ. ಎಲ್ಲ ಹರಡಿಕ್ಕದೇ ಆಗೈತಲ್ಲ. ನೀವು ಹರಡಿಕ್ತೀರ, ನಾವು ಕ್ಲೀನ್ ಮಾಡೋದು. ಗೈಸ್ ಹಂಗೆ ನೋಡಿ, ಈ ಕಡೆ ನನಗೆ ಅಂತ ಮಾಡಿಸಿದ ಒಂದು ರಿಂಗ್ ಇತ್ತು, ಸಿಕ್ಕೈತಿ ಈ ಗ್ಯಾಪಲ್ಲಿ ಇತ್ತು. ಈ ಕಡೆ ಇದೆಲ್ಲಿತ್ತು ಅಂತ ಇವಾಗ ನೋಡಿದ್ರೆ ನಾನು. ಇದು ನೀನು ತಗೊಂಡಿರೋದು. ಇನ್ನೂ 2 ಇರಬೇಕು ಏನಾದ್ರು ಬೆಲ್ಲಿದ್ದು. ಇದು ನಾನು ತಗೊಂಡಿರೋದಾ? ಏಯ್ ಸಿಲ್ವರು, ಇದು ನಾನು ತಗೊಂಡಿದ್ನಾ? ನನಗೆ ಇದು ನೀನು ತಗೊಂಡಿದ್ದ? ನೀನೇ ತಗೊಂಡಿದ್ ಕಣ. ಸಾಯಿ ಗೋಲ್ಡಲ್ಲಿ ಬಂದಾಗ 2 ಉಂಗ ತಗೊಂಡಲ್ಲ, ದೊಡ್ಡದೊಂದು ಇನ್ನೊಂದು. ಸಾಯಿ ಗೋಲ್ಡ್ ಅಲ್ಲ, ನಾನು ನೆನಪೇ ಇಲ್ಲ ಗೈಸ್. ಏನಿಗೆ ನೆನಪು ಬರಲ್ಲ ಬಿಡಿ. ಬಂದ್ಬಿಡ ನಾನು ಹಾಕಿದ್ನಲ್ಲ ಅದಕ್ಕೆ ನಾನು. ಓಯ್ಯೋ ತೋರ್ಸು ಗೈಸ್. ಇದರಲ್ಲಿ ಏನಿರ್ಬೋದು ಅನ್ಕೊಂಡಿರ? ಒಂದು ರಿಂಗ್ ಇರ್ಬೋದು ಅನ್ಸುತ್ತಲ್ಲ. ಅದು ಆ್ಯಕ್ಚುಲಿ ಏನಿದೆ ಅಂದರೆ, ತೆಗಿ ಮೊಬೈಲ್ ಓಪನ್ ಮಾಡ್ತೀವಲ್ಲ, ಪಿನ್ ಇಜೆಕ್ಟರು ಅದೇ ಇದ್ರಲ್ಲಿ ಇದೆಲ್ಲ ಹಾಕ್ತಿರಲ್ವಾ ಅದಕ್ಕೆ. ಮತ್ತು ಇಲ್ಲಿ ನೋಡಿ, ನಮ್ಮ ಅಣ್ಣ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಳಸ್ತಾ ಇದ್ದಿದ್ದು BMTC ಪಾಸು. ಹೆಂಗೋ ನಮ್ಮ ಅಣ್ಣ ಇದರಲ್ಲಿ ಮುಖನೇ ಕಾಣಿಸ್ತಾ ಇಲ್ಲ ಬಿಡಿ. ಮತ್ತೆ ಇದು ನೋಡಿ ಸಾಮಾನು ಕಲೆಕ್ಷನ್ಸು ಯಾರ್ಯಾರು ಕುಡಿ ಎಲ್ಲ ನಿಂದ ಅಲ್ಲ. ಬೇರೆ ಹಪ್ಪೆ ಇನ್ನು ಇದ್ರಲ್ಲವೇ ಹಳೆ ಕಾಯಿನ್ಗಳು ನೋಡಿ 10 ಪೈಸೆ.
5 ಪೈಸಾ ನಿಮ್ಮ ಹತ್ರನೂ ಇರ್ತವೆ ಸ್ಟೋರೇಜು. 4 ಕಣಿ ಇತ್ತಾಳೆದು 25 ಪೈಸೆ. ಇಲ್ಲಿಂದಲ್ಲ ಇದು ಡಾಲರ್. ಮತ್ತು ಇದು ಬೇರೆ ಕಂಟ್ರಿದು ಡಾಲರ್ 1 ಅದೇನೋ $1 ಅಂತೇನೋ ಐತಿದು, ಗೊತ್ತಿಲ್ಲ ಇದೇನೋ ಅಂತ. ಬಟ್ ಇದು ಇದೆ ನೋಡಿ, ಕಲೆಕ್ಷನ್ ಇನ್ನೂ ತುಂಬ ತೋರಿಸೋ ಕೈಯಲ್ಲಿ. ಇಲ್ಲ ಅದು ಮನೆ ಅದು ಬೇರೆ ಇದೆ. ಯಾವಾಗ ನಾನು ಫ್ರೀ ಇದ್ದಾಗ ಅವೆಲ್ಲ ಇಂಡಿಯನ್ ಕಾಸುಗಳ ಇದು. ತುಂಬ ಹಳೆ ಕಾಯಿನ್ಗಳಾಗವೆ, 20 ಪೈಸದ ಐತೆ, ಕೊಡ್ತೀನಿ ಅದು ಯಾವಾಗ ನಾನು ಫ್ರೀ ಇದ್ದಾಗ ಗಿಫ್ಟಿ ಮಾಡು. ಓಕೆ ಗಾಯ್ಸ್, ಇದು ನೋಡಿ ಗಾಯ್ಸ್, ನಂದೇ ಹಳೆ ಕಾಲ ಸ್ಪೆಕ್ಸ್ ಇದು. ಯಾವುದೋ ಟೈಮಲ್ಲಿ ತಗೊಂಡಿದ್ದು ಸ್ಪೆಕ್ಸ್ ಇದು. ಯಾವುದೋ ಒಂದು ಪಾಪ್ಯುಲರ್ ಬ್ರ್ಯಾಂಡ್ ಇದ್ದಾಗ ಆಗ ತಗೊಂಡಿದ್ದು. ಸೂಟ್ ಆಗ್ತಾ ಇಲ್ಲ ಅಲ್ಲ, ಅದಕ್ಕೆ ತೆಗೆದುಬಿಟ್ಟೆ. ಏನಿದೆ ಏನೇನೋ ಐತೆ, ಇದೇನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಅಣ್ಣನ ಸ್ಪೆಕ್ಸ್ ಒಂದೈತೆ ಒಂದಿಲ್ಲ. ಇದು ಅಮ್ಮದು ಸ್ಕ್ಯಾನು ಎಲ್ಲ ಗಾನು. ಇದೇನು ಗೊತ್ತಾಗೈಸಿದು, ನಮ್ಮ ಹಳೆ ಕಾರ್ ಇತ್ತಲ್ಲ ಇಂಡಿಕಾ, ಅದ್ರದ್ದು ಕೀ. ಕಾರು ಇಲ್ಲ ನೋಡಿ, ಇದು ಕಳೋಯ್ತು. ಇದು ಶರತ್ ಮನೇಲಿ ಐತೆ. ಇನ್ನು ಈ ಸ್ಪೆಕ್ಸು ಹಿಂಗಡೆ ಒಂದೇ ಒಂದು ಹ್ಯಾಂಡ್ಲ್ ಐತೆ. ಗೈಸ್, ಇವತ್ತು ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಅಮ್ಮ ಚಪಾತಿ ಮಾಡ್ತಾ ಇದ್ದಾರೆ. ಚಪಾತಿ ಯಾಕೆ ಅಂದರೆ ನೆನ್ನೆ ಅಂತ ಮಾಡಿದೆ ಮಮ್ಮಿ ಮುದ್ದೆ. ನೆನ್ನೆ ಮುದ್ದೆ ಮಾಡಿ ಇವತ್ತು ಮುದ್ದೆ ಮಾಡೋದು, ನಾವೆಲ್ಲ ತಿನ್ನಲ್ಲ ಅಂತ ಅಮ್ಮಂಗೆ ಗೊತ್ತು. ದಟ್ ಈಸ್ ಮೈ ಮದರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೆ ಇವತ್ತು ಚಪಾತಿ ಮಾಡ್ತಾರೆ. ಎಂತಾರ ಹೆಲ್ಪ್ ಬೇಕಾ ಮಮ್ಮಿ? ಹೆಲ್ಪ್ ಬೇಕು ಅಂದ್ರೆ ಕೇಳೋಣ. ಎಲ್ಲ ಬೇಡ ಅನ್ನೋ ಯಾರಪ್ಪ ಕೇಳ್ತಾನೆ ಇಲ್ಲ. ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗೈತೆ. ತುಂಬ ಕೆಲಸ ಮಾಡ್ತಾರೆ ಬೆಳಗ್ಗೆ. ಮಾಡಲೇಬೇಕಲ್ವಾ? ನೀವೆಲ್ಲ ಹೆಲ್ಪ್ ಮಾಡದೇ ಇದ್ರೆ ಕೆಲಸ ನಾವೇ ತಾನೇ ಮಾಡಬೇಕು. ಸರಿ, ಇವಾಗ ಏನು ಮಾಡ್ಬೇಕು? ಈರುಳ್ಳಿ ಎಲ್ಲ ತಗೋ. ತಗೊಂಬಿಟ್ಟು ಗೈಸ್, ಫೈನಲಿ ಊಟ ರೆಡಿ ಆಗಿದೆ. ಆ್ಯಂಡ್ ಇದರಲ್ಲಿ ಮಗನ ಕಾಣಿಸ್ತೈತಲ್ಲ, ಇದು ಈರುಳ್ಳಿ ಗೊಜ್ಜು. ಆ್ಯಂಡ್ ಈರುಳ್ಳಿ ಎಲ್ಲ ನನ್ನ ಆತಿಥ್ಯದಲ್ಲಿ, ನನ್ನ ಸರ್ವಿಸಲ್ಲಿ, ನನ್ನ ಎಫರ್ಟ್ಸಲ್ಲಿ ಕತ್ತರಿಸಿದ್ದು, ಅಮ್ಮನ ಎಫರ್ಟ್ಸಲ್ಲಿ ತಯಾರಿಸಿದ್ದು, ಹಚ್ಚಿದ್ದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿರೋ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಏನು ಡಬಲ್ ಟೈಮ್ಸ್ ಮಾಡಿ, ಬೇಡ ಅನ್ಸಬ್ಸ್ಕ್ರೈಬ್ ಮಾಡೋದು ಹಾಗೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಇಷ್ಟ ಆದರೆ ಸಾಕು. ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಸೀನ್ ತುಂಬ ಇಷ್ಟ ಆಯಿತು, ಮತ್ತು ನೆಕ್ಸ್ಟ್ ಯಾವ ಥರ ಕಂಟೆಂಟ್ಸ್ ಮಾಡಬೇಕು ಅಂತ ನಿಮ್ಗೆ ಯಾರು ಇದ್ರೆ ಅದೊಂದು ಕಮೆಂಟ್ ಹಾಕ್ಬಿಡಿ, ಅದನ್ನು ಮಾಡೋಣ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ರೂಲ್ ಸಿಗೋರು ಹೇಳೋಕ್ಕಾಗೋದು ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.